ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವೇನು ಮೈಸೂರಲ್ಲಿದ್ದೀವ, ಎಲ್ಲಿದ್ದೀವಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಚಳಿ, ಯಾವುದೋ ಹಿಲ್ ಸ್ಟೇಷನಲ್ಲಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಸರಿ, ಈ ಚಳಿಲಿ ಕುಕ್ಕರಳ್ಳಿ ಕೆರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಬನ್ನಿ ಫ್ರೆಂಡ್ಸ್, ಆ ಚಳಿ ನೀವು ಒಂದ್ಸತಿ ಅನ್ಭೋಗಿಸೋರಂತೆ. ಕಮ್ ಆನ್, ಲೆಟ್ಸ್ ಗೋ. ಮೈಸೂರಲ್ಲಿ ನಮ್ಮ ಕುಕ್ಕರಳ್ಳಿ ಕೆರೆ ನಿಜವಲ್ಲೂ ಈ ಜಾಗಿಂಗ್ ಮಾಡೋರಿಗೆ, ವಾಕಿಂಗ್ ಮಾಡೋರಿಗೆ ಹೇಳಿ ಮಾಡಿಸ್ತಂಥ ಜಾಗ. ಅಷ್ಟು ಪ್ರಶಾಂತವಾಗಿರುತ್ತೆ, ಅಷ್ಟು ಏರು ಅಷ್ಟು ಕ್ಲೀನಾಗಿ, ಅಷ್ಟು ಸ್ವಚ್ಛಂದವಾಗಿರುತ್ತೆ. ಫ್ರೆಂಡ್ಸ್, ಒಳ್ಳೆ ಕಾಡಲ್ಲಿ ಟ್ರೆಕ್ಕಿಂಗ್ ಮಾಡ್ದಂಗಿದೆ, ಜಾಗಿಂಗ್ ಮಾಡ್ದಂಗಿದೆ ನೋಡಿ. ಈ ಕುಕ್ಕರಳ್ಳಿ ಕೆರೆನ 1864ರಲ್ಲಿ ನಮ್ಮ ಮೈಸೂರಿನ ಮಹಾರಾಜರಾದಂಥ ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ನಿರ್ಮಿಸಿದ್ರು ಅಂತ ಒಂದು ಉಲ್ಲೇಖ ಇದೆ ಫ್ರೆಂಡ್ಸ್. ಈ ಕೆರೆ ನಮ್ಮ ಮೈಸೂರಿನ ಮಧ್ಯಭಾಗದಲ್ಲಿರೋದು, ಜೊತೆಗೆ ಪಕ್ಕದಲ್ಲೇ ಮಾನಸ ಗಂಗೋತ್ರಿ ಮೈಸೂರು ವಿಶ್ವವಿದ್ಯಾನಿಲಯ ಇದೆಯಲ್ಲ, ಅದ್ರ ಕ್ಯಾಂಪಸ್ಸಲ್ಲಿ. ಇದು 4.25 ಕಿಲೋಮೀಟ್ರು ಇದೆ ಫ್ರೆಂಡ್ಸ್. ಜೊತೆಗೆ 180ಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳು ಇಲ್ಲಿ ವಾಸವಾಗಿದೆ. ಅದು ತುಂಬಾ ಚೆನ್ನಾಗಿದೆ, ಕಾಣುತ್ತೆ, ಅಲ್ಲಲ್ಲೇ ಪಕ್ಷಿಗಳು ಕಾಣುತ್ತೆ. ನಮ್ಗೆ ಯಾವ ಜಾತಿ ಅಂತ ಗೊತ್ತಾಗಲ್ಲ, ಬಟ್ ಅಷ್ಟು ಜಾತಿಗಳ ಪಕ್ಷಿ ಇದೆ ಅಂತ ಒಂದು ಉಲ್ಲೇಖನೂ ಇದೆ ಫ್ರೆಂಡ್ಸ್. ಸುಮಾರು ಜನಕ್ಕೆ ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ಗೆ ಒಂದೊಳ್ಳೆ ಜಾಗ, ಮತ್ತು ಈ ಪಕ್ಷಿ ವೀಕ್ಷಣೆಗೆ ಒಂದೊಳ್ಳೆ ಜಾಗ. ನಮ್ಮ ಚಾಮುಂಡಿ ಬೆಟ್ಟ ಹಿನ್ನೆಲೆ ಇರೋದ್ರಿಂದ ಹಸಿರು ಯಾವಾಗಲೂ ಹಸಿರಾಗಿರುತ್ತೆ. ಇದು ಕಾಡಲ್ಲಿದ್ದಂಗಿದೆ. ನನಗಂತೂ ಕಾಡು ಮಧ್ಯೆಯಲ್ಲೂ ನಾನು ಜಾಗಿಂಗು ಟ್ರೆಕ್ಕಿಂಗು ಮಾಡ್ತಾ ಇದ್ದೀನಿ ಅಂತ ಅನ್ನೋ ಥರ ಅನಿಸ್ಬಿಡ್ತು. ಅಷ್ಟು ಸುಂದರವಾಗಿದೆ. ಜಾಗಿಂಗ್ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಈ ಆಯುರ್ವೇದಿಕ್ ಕಷಾಯಗಳು ಅವು ಇವೆಲ್ಲ ಸಿಗುತ್ತೆ. ಅದನ್ನು ಕುಡಿಯೋರು ಅದು ಕುಡಿಬೋದು. ತರಕಾರಿ ಸಿಗುತ್ತೆ, ಬೇರೆ ಏನೇನೋ ಈ ಈ ಐಟಮ್ಗಳೆಲ್ಲ ಮಾರೋದಕ್ಕೆ ಇಟ್ಕೊಂಡಿರ್ತಾರೆ. ಜಾಗಿಂಗ್ ಮಾಡಿ ಸುಸ್ತಾಗಿ ಬಂದರೆ ನಿಮ್ಗೆ ಹಂಗೆ ತಿಂಡಿ ಬೇಕು ಅಂದರೆ ತಿಂಡಿ ಸಿಗುತ್ತೆ, ಒಳ್ಳೆ ಕಾಫಿ ಬೇಕು ಅಂದರೆ ಒಳ್ಳೆ ಕಾಫಿ ಸಿಗುತ್ತೆ. ₹70 ಕೆಜಿ ಸಪೋಟ ಹಣ್ಣು. ಸಪೋಟ ಮತ್ತೆ ಸಂಜೆ ಹೊತ್ತು ಇಲ್ಲಿ ಒಳ್ಳೆ ಮೀನು ಸಿಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಮೀನು ಚೆನ್ನಾಗಿರುತ್ತೆ ಅಂತ. ಪಾರ್ಕಿಂಗು ಕೂಡ ಒಳ್ಳೆ ವ್ಯವಸ್ಥೆ ಇದೆ ಪಾರ್ಕ್ ಹತ್ರ. ನಾವಿಲ್ಲಿ ಮುಗಿಸ್ಕೊಂಡು ಸೀದಾ ನಮ್ಮ ಫೇವ್ರೇಟ್ ಚಿರು ಇಡ್ಲಿ ಹೋಟ್ಲಿಗೆ ಹೋದ ಫ್ರೆಂಡ್ಸ್. ಇಡ್ಲಿಗೆ, ಬಿಸಿ ಇಡ್ಲಿಗೆ ಬೆಣ್ಣೆ ಸವರ್ಕೊಂಡು ಕೆಂಪು ಚಟ್ನಿ ಹಾಕೊಂಡು ತಿಂತಾ ಇದ್ರೆ ಸೂಪರೋ ಸೂಪರ್. ನಮ್ಮ ಮೈಸೂರವ್ರಿಗೆ ಚಿರು ಹೋಟ್ಲು ತುಂಬ ಚಿರಪರಿಚಿತ. ಆದರೆ ಹೊರಗಡೆಯಿಂದ ಯಾರು ಬಂದರೆ ದಯವಿಟ್ಟು ಒಂದ್ಸತಿ ಈ ಚಿರು ಹೋಟ್ಲಿಗೆ ಭೇಟಿ ಕೊಡಿ. ನಿಜವಾಗ್ಲೂ ಒಳ್ಳೆ ಸೆಟ್ ಮಸಾಲ,
ಈರುಳ್ಳಿ ದೋಸೆ, ರೈಸ್ ಬಾತು ಸೂಪರಾಗಿರುತ್ತೆ. ನನ್ನ ಫೇವ್ರೇಟು ಇಡ್ಲಿ, ಬೆಣ್ಣೆ, ಕೆಂಪು ಚಟ್ನಿ ಅಲ್ಟಿಮೇಟ್ ಆಗಿರುತ್ತೆ. ದಯವಿಟ್ಟು ಬಂದು ಒಂದು ಸತಿ ವಿಸಿಟ್ ಮಾಡಿ. ದೊಡ್ಡ 101 ಗಣಪತಿ ದೇವಸ್ಥಾನ ಹತ್ರ ಬರುತ್ತೆ. ಅದೊಂದು ದೋಸೆ